ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಶನಿವಾರ, ಹಾಗೆ ಕೆಲಸ ಏನೂ ಆಗಿಲ್ಲ, ಇವಾಗ ಮಾಡಬೇಕು. ಕೌಶಿ ಬೆಳಿಗ್ಗೆನೇ ಚಾಮರಾಜಪೇಟೆ ಅಲ್ಲೋಗಿದ್ದಾನೆ. ಯಾಕೆ ಅಂದರೆ ಅವ್ರ ಫ್ರೆಂಡ್ ಅಪ್ಪ ತೀರೋಗಿದ್ದಾರೆ ಅಂಥೇಳಿ ಅಲ್ಲೋಗಿದ್ದಾನೆ. ಅವನು ಮತ್ತು ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಬರ್ತೀವಿ ಅಂದ್ರಂತೆ, ಅದಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಹೋಗಿದ್ದಾನೆ. ನಾನು ಅದಕ್ಕೆ ಸರಿ ಆಯಿತು ಹೋಗಿ ಬಾ ಅಂತ ಹೇಳಿದ್ದೀನಿ. ಅದಕ್ಕೆ ಆಯಿತು ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾನೆ. ಎಷ್ಟೊತ್ತಿಗೆ ಬರ್ತಾನೆ ಏನೋ ಗೊತ್ತಿಲ್ಲ. ನಾನು ಇವತ್ತು ಬೆಳಿಗ್ಗೆನೇ ತಿಂಡಿಗೆ ಚಿಕನ್ ಪಲಾವ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಯಾಕೆಂದರೆ ರಾತ್ರಿ ಚಿಕನ್ ಸಾಂಬಾರು ಮಾಡಿದ್ದೆ, ಅದಕ್ಕೀಗ ಚಿಕನ್ ಪಲಾವ್ ಮಾಡೋಣ ಅಂತೇಳಿ. ಆಮೇಲೆ ಅವನು ಬೆಳಿಗ್ಗೆನೇ ಒಂದು 8 ಗಂಟೆ ಅನಿಸುತ್ತೆ, ಅಷ್ಟೊತ್ತಲ್ಲೇ ಹೊರಟ. ಅದಕ್ಕೆ ನಾನು ಮಧ್ಯಾಹ್ನಕ್ಕೆ ಬರ್ತಾನೋ ಎಷ್ಟು ಗಂಟೆಗೆ ಬರ್ತಾನೋ ಗೊತ್ತಿಲ್ಲ. ಅವ್ನು ಬಂದಮೇಲೆ ಮತ್ತೆ ಇವಾಗ ಒಂದು ಮೆಸೇಜ್ ಮಾಡ್ತೀನಿ. ಬರ್ತಿದ್ದಾನೆ, ಊಟಕ್ಕೆ ಬರ್ತೀವಿ ಅಂದರೆ ನಾನಿಲ್ಲಿ ಪಲಾವ್ ಮಾಡ್ತೀನಿ, ಇಲ್ಲ ಮಧ್ಯಾಹ್ನ ಊಟ ಅಲ್ಲೇ ಮಾಡ್ಕೊಬರ್ತೀವಿ ಅಂದರೆ ಪಲಾವ್ ಏನು ಮಾಡಲ್ಲ. ಮತ್ತು ರಾತ್ರಿಗೆ ಏನಾದರೂ ಮಾಡ್ಕೊಂಡ್ರಾಯ್ತು. ಏಕೆಂದರೆ ಇವತ್ತು ರಂಜಾನ್ ಇರೋದ್ರಿಂದ ಪಲಾವ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಅದಕ್ಕೆ ಅವ್ನು ಅಲ್ಲೋದ್ನಲ್ಲ, ಅದಕ್ಕೆ ಸುಮ್ಮನೆ ಅದೇ. ಇವಾಗ ಮಾಮನು ಸ್ವಲ್ಪ ಗಾಡಿದೇನೋ ಸ್ವಲ್ಪ ಕೆಲಸ ಇದೆ, ಏನೋ ಗಾಡಿದೇನೋ ರಿಪೇರಿ ಮಾಡ್ಸೋಕ್ಕೆ ಹೋಗಿದ್ದಾರೆ. ಇನ್ನು ಅವರೆಲ್ಲ ಬರೋದ್ರೊಳಗಡೆ ನಾನು ಕೆಲಸ ಎಲ್ಲ ಮುಗಿಸಿ ಆಮೇಲೆ ಮೆಸೇಜ್ ಮಾಡಿ ಅವನೇನಾದ್ರು ಬರ್ತೀನಿ ಅಂದರೆ ಪಲಾವ್ ಮಾಡ್ತೀನಿ, ಇಲ್ಲಾಂದರೆ ಇರೋದನ್ನು ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. ಓಕೆ, ಆಮೇಲೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ನಮ್ಮ ಗುಮ್ಮಿ ಹೊರಗಡೆ ಮಲಗಿದ್ದಾಳೆ ರೀ, ಅಲ್ಲಿ ಕಾಣಿಸ್ತಿದೆಯಾ? ನಮ್ಮ ಗುಮ್ಮಿ ಅಲ್ಲಿ ಮಲ್ಕೊಂಡಿದ್ದಾಳೆ. ಹಾಗೆ ಈ ಮರದ್ದು ಎಲೆಗಳೇನಿದೆ ಇವಾಗ ಸಂಕ್ರಾಂತಿಗಿನ್ನ ಮೊದಲು ಸ್ವಲ್ಪ ಚಿಗುರಿತ್ತು, ಅದಾದಮೇಲೆ ಇವಾಗ ಮತ್ತೆ ಚಿಗುರಿದೆ. ನೋಡ್ತಿರ್ಬೋದು, ಈ ಥರ ಇರೋದ್ರಿಂದ ಎಷ್ಟು ತಣ್ಣಗಾಗುತ್ತೆ ಗೊತ್ತಾ. ಫುಲ್ಲು ಅಲ್ಲಿ ಒಂಥರ ಏನು ಹೇಳ್ತೀವಿ, ಒಂಥರ ಏನು ಹೇಳ್ತಾರೆ ಅದಕ್ಕೆ ಗೊತ್ತಾಗ್ತಾಯಿಲ್ಲ, ರಾಶಿ ರಾಶಿ ಥರ ಇದೆ, ಒಂಥರ ಗುಂಪು ಕೊಂಪೆ ಅಂತನ ಏನು ಹೇಳ್ತೀವಿ ನೋಡಿ, ಆ ಥರ ಫುಲ್ಲು ಕವರ್ ಮಾಡ್ಕೊಂಡಿದೆ. ಹಾಗೆ ವಿಂಡೋದ ಹತ್ರನೂ ಕೂಡ ಅದೇ ಥರನೇ ಬರುತ್ತೆ ಮೇಲೆ. ನಿಮಗೆ ಅಲ್ಲಿ ಹೊರಗಡೆ ಹೋದಾಗ ತೋರಿಸ್ತೀನಿ. ಅದರಿಂದ ರೂಮಲ್ಲಿ ಇನ್ನೂ ತಂಪು ಅನಿಸುತ್ತೆ, ಫೀಲ್ ಆಗುತ್ತೆ. ಓಕೆ ಓಕೆ ಕೌಶಿಗೆ ನಾನು ಮೆಸೇಜ್ ಮಾಡಿದ್ದೆ, ಊಟಕ್ಕೆ ಬರ್ತೀಯಾ ಅಥವಾ ಅಲ್ಲೇನಾದರೂ ತಿನ್ಕೊಬರ್ತೀಯಾ ಅಂಥೇಳಿ. ಯಾಕೆಂದರೆ ಎಲ್ಲರೂ ಇದ್ರಲ್ವ, ಫ್ರೆಂಡ್ಸ್ ಎಲ್ಲ, ಅದರಿಂದ. ಆಮೇಲೆ ಅವನು ಇಲ್ಲಮ್ಮ ಊಟಕ್ಕೆ ಬರ್ತೀವಿ, ಅಲ್ಲೇ ಮನೆಗೆ ಬರ್ತೀನಿ ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ಮೋಹನ್ ಕೈಯಲ್ಲಿ ಪುದೀನ ಸೊಪ್ಪಿರಲಿಲ್ಲ, ತರಿಸಿದ್ದೆ. ಹಾಗೆ ಈಗ ಬಿಡಿಸ್ಕೊಂಡು ಪಲಾವ್ ಮಾಡೋಣ ಅಂಥೇಳಿ, ಅವ್ನು ಬರೋದ್ರೊಳಗಡೆ ಮಾಡ್ಬೋದು ಅಂಥೇಳಿ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ ಅಪ್ಪನಿಗೆ ಏನೋ ಹುಷಾರಿರಲಿಲ್ವಂತೆ, ಅದರಿಂದ ತುಂಬ ದಿನದಿಂದನೇ ಅವರು ಈ ಥರ ಹಾಸಿಗೆ ಹಿಡ್ದಿದ್ರು ಅಂತೀವಲ್ಲ ನೋಡಿ, ಆ ಥರ ಆಗಿದ್ರಂತೆ. ಆಮೇಲೆ ಏನೋ ನೈಟು ಈ ಥರ ಹೋಗಿದ್ದಾರೆ, ಅದರಿಂದ ಅವರು ಚಾಮರಾಜಪೇಟೆಯಲ್ಲಿ ದಫನ್ ಮಾಡ್ತಿರೋದು, ಅದಕ್ಕೆ ಅವನು ಅಲ್ಲೋಗಿದ್ದು. ನಾವು ಒಬ್ಬನೇ ಆಗಿದ್ದರೆ ಕಳಿಸ್ತಾ ಇರಲಿಲ್ಲ ಚಾಮರಾಜಪೇಟೆಯಲ್ಲಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ, ಅದರಿಂದ. ಮತ್ತು ಫ್ರೆಂಡ್ಸ್ಗಳೆಲ್ಲ ಹೋಗ್ತಿದ್ರಲ್ಲ, ಅದರಿಂದ ಸರಿ ಆಯಿತು ಹೋಗಿ ಬರಲಿ ಅಂಥೇಳಿ ಅವನನ್ನು ಕಳಿಸಿದ್ದಷ್ಟೇ. ಓಕೆ, ಹಾಗೆ ಇವಾಗ ನಾನು ಪುದೀನ ಸೊಪ್ಪೆಲ್ಲ ಬಿಡಿಸ್ತಾ ಹಾಗೆ ಟಿ ವಿ ನೋಡಿಕೊಂಡು ಎಲ್ಲ ಕೆಲಸ ಎಲ್ಲ ಮುಗಿಸ್ದೆ. ಅವತ್ತು ಶನಿವಾರ ಆಗಿರೋದ್ರಿಂದ ಮಾಮನಿಗೆ ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಇರುತ್ತೆ, ಸಂತೆ ಅದು ಇದು. ಸಂತೆ ಅಂದರೆ ತುಂಬ ಐಟಮ್ ಎಲ್ಲ ಬೇಕು ಅಂದರೆ ನಾನು ಹೋಗಿ ಬರ್ತೀನಿ, ಒಂದು 2-3 ಐಟಮ್ ಅಂದರೆ ಮೋಹನ್ ಮಾಮನೇ ಹೋಗ್ತಾರೆ. ಇವಾಗ ಕೌಶಿನೂ ಮನೇಲಿರೋದ್ರಿಂದ ಏನಾದರೂ ಇದು ತರಕಾರಿಗಳು ಆ ಥರದ್ದೆಲ್ಲ ಬೇಕು ಅಂದರೆ ನಾನೇನು ಮಾಡ್ತೀನಿ, ಕೌಶಿ ಕೈಯಲ್ಲೇ ತರಿಸ್ಕೊತೇನೆ. ಫ್ರೆಶ್ ಆಗಿ ಸಿಗುತ್ತೆ, ತರಕಾರಿ ಅಂಗಡಿಯಲ್ಲಿ ಸಿಗುತ್ತೆ. ತರಕಾರಿ ಅಂಗಡಿಯಲ್ಲಿ ಡೈಲಿ 12 ಗಂಟೆಗೆ ತರಕಾರಿ ಬರುತ್ತೆ, 12:30 12 ಗಂಟೆ ಆ ಥರ ಟೈಮಲ್ಲಿ, ಅಂದರೆ ಫ್ರೆಶ್ ಆಗಿರೋದು ಸಿಗುತ್ತೆ. ಆದರೆ ತರಕಾರಿ ಅಂಗಡಿಗೆ ಹೋಗ್ಬೇಕಲ್ಲ ಅಂಥೇಳಿ ನಾನು ಸಂತೆಗೆ ಹೋದಾಗ ತಂದುಬಿಡ್ತಿದ್ದೆ. ಇವಾಗ ಇವನೇ ಮನೇಲಿದ್ದಾನಲ್ಲ, ಅದಕ್ಕೆ ನಾನು ಏನಾದರೂ ಬೇಕು ಯಾವುದಾದ್ರೂ ಒಂದು ತರಕಾರಿ ಅಂದಾಗ ಅವನನ್ನು ಕಳಿಸಿ ತರಿಸ್ತೀನಿ. ಅದಕ್ಕೆ ಸಂತೆಯಿಂದ ಸ್ವಲ್ಪ ಮೋಹನ್ ಮಾಮನಿಗೆ ಏನಂದರೆ ತೆಂಗಿನಕಾಯಿ, ನಿಂಬೆಹಣ್ಣು, ಶುಂಠಿ, ಒಂದು 2-3 ಐಟಮ್ಗಳು ಈ ಥರದ್ದು ಹೇಳಿರ್ತೀನಿ, ಆ ಥರದ್ದು ಮಾತ್ರ ತೊಗೊಬಂದಿರ್ತಾರೆ ಅಷ್ಟೇ. ಓಕೆ, ಅದೆಲ್ಲ ಆದಮೇಲೆ ನಾನು
ಪಲಾವೆಲ್ಲ ಮಾಡಿದೆ, ಅದೇನು ನಾನು ವೀಡಿಯೋ ಮಾಡಿಲ್ಲ, ಯಾಕೆಂದರೆ ಯಾವಾಗಲೂ ತೋರಿಸ್ತಾ ಇರ್ತೀನಲ್ವ, ಅದರಿಂದ ಪಲಾವೆಲ್ಲ ಮಾಡಿಬಿಟ್ಟು. ಹಾಗೇನು ಬಿಸಿಲಂತೂ ಎಷ್ಟು ಬಿಸಿಲಿದೆ ಅಂದರೆ ತುಂಬ ಬಿಸಿಲು. ಹೊರಗಡೆ ಹೋಗಿ ಒಳಗಡೆ ಬರೋದ್ರೊಳಗಡೆ ಸೆಕೆ ಅನಿಸುತ್ತೆ, ಬಿಸಿಲು ಅನಿಸುತ್ತೆ. ಮನೆ ಒಳಗಡೆ ಇದ್ದರೆ ಅಷ್ಟೊಂದು ಗೊತ್ತಾಗಲ್ಲ ನಮಗೆ, ಹೊರಗಡೆ ಬಿಸಿಲಲ್ಲಿ ಹೋಗಿ ಬಂದರೆ ಅಷ್ಟೇ ಇಷ್ಟೊಂದು ಬಿಸಿಲಿದೆಯಾ ಅಂತ ಅನಿಸೋದು. ಹಾಗೆ ಬೆಕ್ಕು ಇವಾಗ ಮೇಲೆಲ್ಲ ಕರ್ಕೊಬರ್ತಿದ್ಯಾ, ಇಲ್ಲೇ ಕರ್ಕೊಬಂದು ಇವಾಗ ಇಲ್ಲೇ ಸೆಟ್ಲಾಗೋ ಥರ ಇದ್ದಾಳೆ ಕರ್ಗಿ ಮಕ್ಕಳನ್ನೆಲ್ಲ ಕರ್ಕೊಂಡು. ಹಾಗೆ ನಾನಿಲ್ಲಿ ಪಾರಿವಾಳಗಳು ನೋಡಿ ಎಷ್ಟೊಂದು ಬಂದಿದೆ. ಮೇಲೆ ಅಕ್ಕಿ ಹಾಕಿಲ್ಲ ನಾನು, ಆದ್ದರಿಂದ ಎಲ್ಲ ಕೂಡ ಇಲ್ಲಿಗೆ ಬಂದಿರೋದು. ಹೀಗೆ ತಿಂತಾಯ್ತಾ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂಥೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿರೋದು ಅಷ್ಟೇ. ನೋಡಿ ಇಲ್ಲಿ ಕಡಿಮೆ ಪಾರಿವಾಳ ಇದೆ, ಆ ಕಡೆ ಸೈಡು ಜಾಸ್ತಿ ಪಾರಿವಾಳಗಳಿರೋದು. ಹಾಗೆ ಸಾಯಂಕಾಲ ಮತ್ತೆ ನಾನು ಮೋಹನ್ ಮಾಮ ಹೇಳ್ತಾಯಿದ್ರು ನನಗೆ ಕಾಫಿ ಟೀ ಅಂದರೆ ಮಾಮೂಲಿ ಮಾಮ ಏನಂದರೆ ಆಫೀಸಲ್ಲಿ ಕಾಫಿ ಟೀ ಅಂತೂ ಇದ್ದೇ ಇರುತ್ತೆ. ಅದಕ್ಕೆ ಬೆಳಿಗ್ಗೆ ಒಂದು ಸರಿ ತಿಂಡಿ ಎಲ್ಲ ಆದಮೇಲೆ ಟೀ ಮಾಡಿದ್ದೆ. ಅದಕ್ಕೆ ಮೋಹನ್ ಮಾಮ ಸಂಜೆ ಟೀ ಬೇಡ ನನಗೇನಿದ್ರು ಇದು ಕೊಟ್ಬಿಡು, ಬ್ಲ್ಯಾಕ್ ಟೀ ಮಾಡಿ ಕೊಟ್ಬಿಡು ಅಂತಂದರು. ಇನ್ನು ನನಗೆ ಮತ್ತು ಕೌಶಿಗೇನು ಕಾಫಿ ಮಾಡೋದು ಅಂದ್ಬಿಟ್ಟು 3 ಜನನೂ ಬ್ಲ್ಯಾಕ್ ಟೀನೇ ಕುಡಿಯೋಣ ಅಂಥೇಳಿ ಬ್ಲ್ಯಾಕ್ ಟೀನ ಮಾಡ್ತಾಯಿದ್ದೀನಿ. ಹಾಗೆ ನಾನು ಏರ್ನ ಕಟ್ ಮಾಡಬೇಕಲ್ವ, ಅದಕ್ಕೆ ಎಷ್ಟು ಕಟ್ ಮಾಡಿದ್ರೆ ಹೇಗಿರುತ್ತೆ ಅಂಥೇಳಿ ಹಾಗೇ ನೋಡೋದು, ಮಿರರ್ ಹತ್ರ ಹೋಗೋದು, ಇಷ್ಟು ಕಟ್ ಮಾಡಿದ್ರೆ ಸಾಕಲ್ವಾ ಅಂಥೇಳಿ ಸುಮ್ಮನೆ ಹಾಗೆ ನೋಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಾನು ಯಾವಾಗಲೂ ಇದನ್ನು ಏರ್ ಕಟ್ ಮಾಡೋದು ಅಮಾವಾಸ್ಯೆ ಟೈಮಲ್ಲಿ ಯಾವತ್ತೂ ಕಟ್ ಮಾಡಲ್ಲ. ನಾನೇನಿದ್ರು ಏನಾದರೂ ಕಟ್ ಮಾಡಬೇಕಂದ್ರೆ ಹುಣ್ಣಿಮೆ ಬರಬೇಕು. ಹುಣ್ಣಿಮೆ ಅಂದರೆ ಫುಲ್ಲು ಚಂದ್ರಗೆ ಅಂದರೆ ಫುಲ್ಲು ಇರಬೇಕು, ಅರ್ಧ ಚಂದ್ರ ಎಲ್ಲ ಇರುತ್ತಲ್ಲ ಆ ಟೈಮಲ್ಲೆಲ್ಲ ಕಟ್ ಮಾಡಲ್ಲ. ಅಂದರೆ ಮಾಡ್ಬೋದು ಆ ಟೈಮಲ್ಲಿ, ಆದರೆ ನಾನು ಆದಷ್ಟು ಫುಲ್ಲು ಹುಣ್ಣಿಮೆ ಅಂದರೆ ಪೂರ್ಣ ಚಂದ್ರ ಅಂತ ಹೇಳ್ತೀವಿ ನೋಡಿ, ಆ ಥರ ಫುಲ್ಲು ಚಂದ್ರ ಇರಬೇಕು. ಅಂಥ ಟೈಮಲ್ಲಿ ಆದಷ್ಟು ನೋಡಿಕೊಂಡು ಕೂದಲನ್ನ ಕಟ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಕಟ್ ಮಾಡೋಣ ಅಂದರೆ ಫುಲ್ಲೇನು ಕಟ್ ಮಾಡೋದು ಬೇಡ, ಸ್ವಲ್ಪ ಟ್ರಿಮ್ ಥರ ಮಾಡೋಣ ಅಂತ ಪ್ಲ್ಯಾನ್ ಇದೆ, ನೋಡೋಣ. ಓಕೆ. ಹಾಗೆ ಕೆಳಗಡೆ ಹೋದಾಗ ಮೇಲೆ ಮರದಲ್ಲಿ ಗಿಳಿ ಬಂದಿತ್ತು. ಅದು ಆ ಕಲರು ಹಾಗೆ ಇದೆ ಮತ್ತು ಗಿಳಿನೂ ಹಾಗೆ, ಅಂದರೆ ಮರದ ಎಲೆಗಳು ಆಗಿದೆ, ಗಿಳಿನೂ ಹಾಗೆ ಇರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿಕೊಂಡೆ ಅಷ್ಟೇ. ಅದಾದಮೇಲೆ ಇದು ತೆಂಗಿನಕಾಯಿ, ಇದೇನು ತೆಂಗಿನಕಾಯಿ ಅಂತ ಸ್ಟೋರಿ ಹೇಳ್ತೀನಿ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತಲ್ವ ಅದು ತೆಂಗಿನಕಾಯಿ. ಅದು ಸಂತೆಯಲ್ಲಿ ಸಿಗುತ್ತೆ. ನಾವು ತೆಂಗಿನಕಾಯಿ ಸಂತೆಯಲ್ಲಿ 100 ರೂಪಾಯಿಗೆ 5, 100 ರೂಪಾಯಿಗೆ 4 ಮತ್ತು 100 ರೂಪಾಯಿಗೆ 2 ಆ ಥರನೂ ಸಿಗುತ್ತೆ. ಅಂದರೆ ದಪ್ಪವಾಗಿದ್ದರೆ 100 ರೂಪಾಯಿಗೆ 2, ಇನ್ನೊಂದು ಸ್ವಲ್ಪ ಸಣ್ಣ ಇದ್ದರೆ 100 ರೂಪಾಯಿಗೆ 3, 100 ರೂಪಾಯಿಗೆ 4, 5 ಈ ಥರದ್ದೆಲ್ಲ ಸಂತೆಯಲ್ಲಿ ಸಿಗುತ್ತೆ. ನಮಗೆ ನಮ್ಮ ಮನೇಲಿ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಕಡಿಮೆ ಯೂಸ್ ಮಾಡೋದ್ರಿಂದ ನಮಗೆ ಅದು ಓಕೆ ಅಂತ ಅಂದ್ಬಿಟ್ಟು ನಾನು ಯಾವಾಗ್ಲೂ ಸಂತೆಯಿಂದ ಆದಷ್ಟು ನಾನು 100 ರೂಪಾಯಿಗೆ 4 ಸಿಗುತ್ತಲ್ಲ ಆ ಥರದನ್ನು ತೊಗೊಬರ್ತೀನಿ. ಮೋಹನ್ ಮಾಮನು ಯಾವಾಗಲಾದರೂ ಅವರು ಹೋದಾಗ ನಾನು ಅವರು ಅದೇ ಥರನೇ ತರ್ತಾರೆ. ಇಲ್ಲಿ ಏನಾಗಿದೆ ಅಂದರೆ 2 ತೆಂಗಿನಕಾಯಿ ಹೋಗ್ಬಿಟ್ಟಿದೆ. ತೆಂಗಿನಕಾಯಿ ಹೊಡಿತೀವಿ, ಅದು ಅಂದರೆ ತೆಂಗಿನಕಾಯಿ ಹೊಡೆದಾಗ ನಾವು ಎಳ್ನೀರು ಕುಡಿತೀವಿ ನೋಡಿ, ಆವಾಗಲೇ ಅದು ಒಂಥರ ಸ್ಮೆಲ್ಲು. ಅಂದರೆ 100 ರೂಪಾಯಿಗೆ 4, 100 ರೂಪಾಯಿಗೆ 5 ಅಂದರೆ ಯಾವ ಥರ ಇಟ್ಟಿರ್ತಾರೆ ಅಂದರೆ ಅದು ಎಳೆ ತೆಂಗಿನಕಾಯಿಗಳನ್ನೂ ಸೇರಿಸ್ಬಿಟ್ಟಿರ್ತಾರೆ ಮಧ್ಯ. ಅದರಿಂದ ಅವು ತೆಂಗಿನಕಾಯಿ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಕೌಶಿ ಹೊಡೆದು ಕೊಡ್ತಿದ್ದಾನೆ. 2 ತೆಂಗಿನಕಾಯಿ ಹೊಡೆದ, 2 ಕೂಡ ಹಾಳಾಗ್ಬಿಟ್ಟಿತ್ತು. ಆಮೇಲೆ ಇನ್ನೊಂದು ಹೊಡೆದ, ಅದು ಚೆನ್ನಾಗಿತ್ತು. ಆಮೇಲೆ 3ನೇ ಚೆನ್ನಾಗಿತ್ತು. ಅದಕ್ಕೆ ಇದು ವೇಸ್ಟ್ ಆಗುತ್ತಲ್ಲ ಅಂಥೇಳಿ ಯಾವಾಗಲೂ ಈ ಥರ ಹಾಳಾಗಿದ್ದರೆ ನೋಡೋಕ್ಕೆ ಮಾತ್ರ ಚೆನ್ನಾಗಿದೆಯೇನೋ ತೆಂಗಿನಕಾಯಿ ಅನ್ನೋ ಥರನೇ ಇದೆ, ಆದರೆ ಹಾಳಾಗ್ಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ಹಾಗೆ ಇಟ್ಟಿದ್ದೆ. ಅದನ್ನೆಲ್ಲ ಇವಾಗ ಪೀಸ್ ಮಾಡಿ ಟೆರೆಸ್ ಮೇಲೆ ಇಟ್ಟರೆ ಪಕ್ಷಿಗಳು ಅಂದರೆ ಕಾಗೆ ಏನಾದರೂ ಬಂದು ಎತ್ಕೊಂಡೋಗಿ ತಿನ್ನುತ್ತೆ, ಅಲ್ಲಿ ಟ್ರೈನ್ ವೇಸ್ಟ್ ಏನಾಗಲ್ಲ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಸಣ್ಣದಾಗಿ ಪೀಸ್ ಥರ ಮಾಡಿ ಕಟ್ ಮಾಡಿ ಆ ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಅದನ್ನು ಬಂದ್ಬಿಟ್ಟು ಮೋಹನ್ ಮಾಮ ನೋಡಿಬಿಟ್ಟು ಏನಕ್ಕೆ ತೆಂಗಿನಕಾಯಿನೆಲ್ಲ ಈ ಥರ ಹಾಕಿದೆಯಾ ಅಂತಂದರು. ಆಮೇಲೆ ನಾನು ಇರೋ ಸ್ಟೋರಿನ ಹೇಳಿದೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ.